ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ಇವತ್ತು ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಎಲ್ಲ ಕೆಲಸ ಮುಗ್ದಿತ್ತು. ಮನೇಲಿ ಮಗಳು ಟ್ಯೂಷನ್‌ಗೆ ಹೋಗಿದ್ದಾಳೆ, ಮಗ ಊರಿಗೆ ಹೋದ. ಇವತ್ತು ತಾನೇ ರಜಾ ಸಹ ಸ್ಟಾರ್ಟ್ ಆಯಿತು ಅಂತ. ಹಾಗಾಗಿ ಒಬ್ಬಳೇ ಕೂತಿದ್ದೆ. ಸ್ವಲ್ಪ ಬೇಜಾರಾಯಿತು, ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ರಜದಲ್ಲಿ ಇದೆ, 1 ವೀಕ್ ರಜಾ ಇದೆ. 1 ವೀಕಲ್ಲಿ ನನ್ನ ಮಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಮನೆ ಒಳಗೆ ಯಾರೂ ಇರಲ್ಲ. ಅವಳು ಟ್ಯೂಷನ್‌ಗೆ ಹೋದ್ಲು. ನನಗೂ ಸ್ವಲ್ಪ ಕೆಲಸ ಮುಗೀತು. ಇನ್ನು ಸ್ವಲ್ಪ ಟೈಮ್ ತನಕ ಫ್ರೀ ಇದ್ದೆ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮನ್ಸಿಗೆ ಸ್ವಲ್ಪ ಬೇಜಾರು. ಒಂಟಿಯಾಗಿರ್ತೀವಿ ಮನೆಯಲ್ಲಿ. ಈಗ ಒಂಟಿಯಾಗಿ ಎಲ್ಲ 1000 ಜನ ಇದ್ರೂ ಮನೆಯಲ್ಲಿ ನಮ್ಮಲ್ಲಿರೋದು ಒಂದು 6 ಜನ ಇದ್ದಾರೆ. ಎಷ್ಟು ಬೇಕೋ ಅಷ್ಟರಲ್ಲಿ ಇರ್ತೀನಿ. ಪಾರ್ಟ್ನರ್ ಆದ್ರೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮಾತು ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಂಡು ಫುಲ್ಲು ಮಾತು ಕಡಿಮೆ ಮಾಡಿ ಸ್ವಲ್ಪ ಅಂತರ್ಮುಖಿ ಆಗಿಬಿಟ್ಟಿದ್ದೀನಿ. ಹೆಚ್ಚಿಗೆ ಹತ್ರ ಮಾತಾಡಲ್ಲ. ಮನೆಯಲ್ಲೇ ಒಟ್ಟಿಗೆ ಇದ್ರೂ ಯಾರ ಹತ್ರ ಮಾತು ಜಾಸ್ತಿ ಆಡೋಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ವಿಡಿಯೋ ಆದರೂ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನನಗೆ ಒಂಟಿಯಾಗಿ ಕೂರೋದು ಅಂದರೆ ಇಷ್ಟ ಇಲ್ಲ ನನಗೆ. ನಾನು ಯಾರ ಹತ್ರ ಆದರೂ ಜನಗಳ ಜೊತೆ ಇರಬೇಕು, ಫ್ರೆಂಡ್ಲಿ ಆಗಿರಬೇಕು, ಯಾರಾದರೂ ಜೊತೆ ಇರಬೇಕು, ಚೆನ್ನಾಗಿ ಮಾತಾಡ್ಕೊಂಡಿರಬೇಕು ಅಂತ ಫೀಲ್ ಮಾಡೋಳು. ಫ್ರೆಂಡ್ಶಿಪ್ ಬೆಳಿಬೇಕು ಅಂತ ಅಂದರೆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕು. ಸುಮ್ಮನೆ ಆಗಲ್ಲ ಅದು. ಎಲ್ಲಾರನ್ನೂ ಫ್ರೆಂಡ್ಸ್ ಮಾಡ್ಕೊಳಕ್ಕಾಗಲ್ಲ. ಕ್ಯಾರೆಕ್ಟರ್ ಸೇಮ್ ಇದ್ರೆ ಅಷ್ಟೇ ಫ್ರೆಂಡ್ಸ್ ಮಾಡ್ಕೊಳಕ್ಕಾಗೋದು. ಈ ಕ್ಯಾಮ್ರಾನೇ ಒಂಥರ ಹೇಳ್ಬೇಕು ಅಂದರೆ ಫ್ರೆಂಡ್ ಆಗಿಬಿಟ್ಟಿದೆ. ನಾನು ಯಾರ ಜೊತೆನೇ ಮಾತಾಡ್ತಾ ಇದ್ದೀನಿ, ನನಗೆ ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಕೊಡುತ್ತೆ. ಸ್ವಲ್ಪ ಜನಕ್ಕೆ ಹಂಗೆ ಅನಿಸಿರ್ಬೋದು. ವಿಡಿಯೋ ಮಾಡೋರಿಗೆ ಅಥವಾ ಯೂಟ್ಯೂಬರ್ಗೆ ಯಾರಿಗಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರಿಗೆ ಹಂಗೆ ಅನಿಸ್ಬೋದು. ಕ್ಯಾಮ್ರಾನೇ ಒಂಥರ ಫ್ರೆಂಡ್ ಅನ್ನೋ ಥರ. ಸೊ ಹಿಂದೆ ಎಲ್ಲ ಸ್ವಲ್ಪ ಟಿವಿ ಆ ಥರ ಫೀಲ್ ಕೊಡ್ತಾ ಇತ್ತು. ಹಂಗೆ ಈಗ ಕ್ಯಾಮ್ರಾ ಒಂಥರ ನಂಗೆ ಆ ಥರ ಫೀಲ್ ಕೊಡುತ್ತೆ. ಒಬ್ಬೊಬ್ರ ಮನಸ್ಥಿತಿನೂ ಒಂದೊಂದು ಥರ. ಯಾರ ಹತ್ರ ಏನು ಮಾತಾಡೋಕ್ಕಾಗುತ್ತೆ. ಅತ್ತೆ ಮಾವ ಅವರೊಂಥರ ಕಂಡ್ರೆ ಆಗಲ್ಲ. ಈ ಕಡೆ ಗಂಡ ಒಂಥರ ಏನೋ ಮಿಡ್ಲಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಹೆಂಗೋ ಕಾಲ ಕಳೆದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿರ್ತಾರೆ. ಅವ್ರ ಹತ್ರ ನಮ್ಮ ಎಲ್ಲ ಫೀಲಿಂಗ್ಸ್ ಶೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ವಿರುದ್ಧವಾಗೇ ಇರುತ್ತೆ. ನಾವು ಮಾತಾಡೋದೇ ವಿರುದ್ಧವಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಏನೂ ಮಾತಾಡೋಕ್ಕಾಗಲ್ಲ. ಮಾತಾಡದೆ ಒಂಥರ ಅಂತರ್ಮುಖಿ ಆಗ್ತಾ ಹೋಗ್ತೀವಿ. ಮತ್ತು ಗ್ಯಾಪ್ ಬೆಳೀತಾ ಹೋಗುತ್ತೆ. ಈ ಥರ ಇರಬಾರ್ದು. ನನಗೆ ಇಷ್ಟ ಇಲ್ಲ ಈ ಥರ ಇರೋಕ್ಕೆ. ಜನಗಳಿರಬೇಕು. ಅಲ್ಲೆಲ್ಲಿ ಪ್ರೀತಿ ಸಿಗುತ್ತೋ ಆ ಜಾಗದಲ್ಲಿ ಇರಬೇಕು. ಆ ಥರ ಆಸೆ ಪಡ್ತೀನಿ. ಚಾನಲ್ ಮಾಡಿದ ಉದ್ದೇಶ ಬಂದು ಜನಸಂಪರ್ಕ ಬೇಕು ಅಂತ. ಆದರೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇವತ್ತು ಯಾರನ್ನಾದರೂ ಮನೆಗೆ ಇನ್ವೈಟ್ ಮಾಡೋಣ ಅಂತ. ಹೆಂಗಿದ್ರು ರಜಾ ಇದೆ. ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದಾರೋ ಅವ್ರುಗಳನ್ನ ಯಾರನ್ನಾದ್ರೂ ಇನ್ವೈಟ್ ಮಾಡೋಣ. ಯಾರನ್ನಾದ್ರೂ ಅಂತಲ್ಲ, ಎಲ್ಲರನ್ನೂ ಇನ್ವೈಟ್ ಮಾಡೋಣ ಅಂತ. ಅಂದರೆ ನನ್ನ ಮನೆ ತುಂಬ ಚಿಕ್ಕದು. ಯಾರಾದರೂ ಫ್ರೀ ಇದ್ದರೆ ಈ ರಜದಲ್ಲಿ ಯಾರಾದರೂ ಬಂದು ಹೋಗ್ಬೋದು. ನಿಮಗೂ ಒಂದು ಕಂಟೆಂಟ್ ಅಂತ ಸಿಗುತ್ತೆ. ಎಷ್ಟು ಜನ ದೂರ ಇರ್ತಾರೋ ಅಥವಾ ನಾರ್ತ್ ಕರ್ನಾಟಕ ಅಥವಾ ಬೇರೆ ಕಡೆ ಎಲ್ಲ ಇರ್ಬೋದು. ಯಾರು ಅಟ್ಲೀಸ್ಟ್ ಬ್ಯಾಂಗ್ಳೂರು ಒಳಗಡೆ ಇದ್ದಾರೋ ಅವರಾದರೂ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಬಂದರೆ ತುಂಬ ಖುಷಿ ಪಡ್ತೀನಿ. ಹೇಳಬೇಕು ಅಂದರೆ ತುಂಬ ಖುಷಿ ಪಡ್ತೀನಿ. ಪ್ಲಸ್ 70+ ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ಹತ್ರ. ಎಲ್ಲರೂ ನೇಮ್ ಹೇಳೋಕ್ಕಾಗಲ್ಲ ಚಾನಲ್ನಲ್ಲಿ. ಹಾಗಾಗಿ ನಾನು ಎಲ್ಲರಿಗೂ ಸೇರಿದಂಗೆ ಕರಿತೀನಿ. ಆದಷ್ಟು ಟ್ರೈ ಮಾಡಿ. ನನ್ನ ಜೊತೆ ಕಾಲ ಕಳಿಬಹುದು. ನನಗೂ ಒಂದು ಕಂಟೆಂಟ್ ಸಿಗುತ್ತೆ, ನಿಮಗೂ ಒಂದು ಕಂಟೆಂಟ್ ಸಿಗುತ್ತೆ. ಒಬ್ರಿಗೊಬ್ರು ಮೀಟ್ ಮಾಡೋದ್ರಿಂದ ಒಂದು ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅಂದ್ರೇ ಸಂತೋಷ. ಅದೇ ಇಂಪಾರ್ಟೆಂಟು. ಆದಷ್ಟು ಬೆಂಗಳೂರೊಳಗಿರೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಬರೋಕ್ಕೆ ರೆಡಿ ಇರೋರು ಕಾಮೆಂಟ್ ಮೂಲಕ ತಿಳಿಸಿ, ನಾನು ಬರೋಕ್ಕೆ ರೆಡಿ ಇದ್ದೀನಿ ಅಂತ. ನಾನು ನಿಮಗೆ ಆ ಅಡ್ರೆಸ್ ಎಲ್ಲ ಇಂಡಿವಿಜುವಲಾಗೆ ವಾಟ್ಸಪ್ ಮಾಡ್ತೀನಿ. ಇನ್ವೈಟ್ ಮಾಡ್ತಿದ್ದಾನೆ ಅವ್ರ ನೇಮ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಟ್ರೈ ಮಾಡಿ ನಮ್ಮ ಮನೆಗೆ ಬರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೊ ಮಚ್.